स्वराट् तेने ब्रह्महृदाय आदिकवये मुह्यन्ति यं सूरयः तेजो वान्मृदां यथा विनिमयो यत्र त्रिसर्गो मृषा भावना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವು 11ನೇ ಅಧ್ಯಾಯದಲ್ಲಿ ಇವರಿಬ್ಬರಿಗೆ, ನಲಕೂಬರ ಮತ್ತು ಮಣಿಗ್ರೀವ ಎಂಬಂತಹ ಇಬ್ಬರಿಗೆ ಶಾಪ ಸಿಕ್ಕಂತಹ ಕಾರಣವೇನು ಅಂತ ಚಿಂತನೆ ಮಾಡ್ತಾ, ನಾರದರು ಬಂದಂತಹ ಸಂದರ್ಭದಲ್ಲಿ ಕುಲಮದ ಮತ್ತು ಧನಮದದಿಂದಾಗಿ ಅಹಂಕಾರದಿಂದ ವರ್ತಿಸಿದ್ದಾರೆ ಎಂಬ ಕಾರಣದಿಂದಾಗಿ ಅವರಲ್ಲಿ ನಾರದರು ಸಿಟ್ಟಾಗಿದ್ದಾರೆ. ಆ ಸಂದರ್ಭದಲ್ಲಿ ನಾರದರು ಕೊಟ್ಟಂತಹ ಉಪದೇಶವನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ 11ನೇ ಶ್ಲೋಕದ ಭಾವಾರ್ಥದವರೆಗೆ ನಾವು ಚಿಂತನೆ ಮಾಡಿದ್ದೇವೆ. 10ನೇ ಸ್ಕಂದದ 11ನೇ ಅಧ್ಯಾಯದ 12ನೇ ಶ್ಲೋಕದಿಂದಾಗಿ ಚಿಂತನೆಯನ್ನ ಮುಂದುವರಿಸ್ತಾ ಇದ್ದೇವೆ. ಏವಂ ಸಾಧಾರಣಂ ದೇಹಂ ಅವ್ಯಕ್ತ ಪ್ರಭವಾಪ್ಯಯಂ ಕೋ ವಿದ್ವಾನ್ ಆತ್ಮಸಾತ್ ಕೃತ್ವಾ ಹಂತಿ ಜಂತೂನ್ ಋತೆ ಅಸತಃ. ಯಾರೋ ಒಬ್ಬ ಅನ್ನದಾತ, ಹಿಂದಿನ ಶ್ಲೋಕದಲ್ಲಿ ಈ ಅನ್ನವನ್ನ ಶರೀರಕ್ಕೆ ಯಾರು ಕೊಡ್ತಾರೋ ಅವರದ್ದೋ ಈ ಶರೀರ, ತಂದೆಯದ್ದೋ ತಾಯಿಯದ್ದೋ, ಅಥವಾ ಈ ಶರೀರವನ್ನ ಕ್ರಯಕ್ಕೆ ಕೊಂಡುಕೊಂಡು ತಮಗೆ ಬೇಕಾದಂತೆ ಉಪಯೋಗಿಸಿಕೊಳ್ಳುವಂತಹ ಯಜಮಾನನದ್ದೋ, ಎಲ್ಲರಿಗೂ ಇದು ನಮ್ಮದು ಅಂತ ಅಭಿಮಾನ ಪಡಬಹುದಾದಂತಹ ವಸ್ತು ಈ ದೇಹ. ಅಂತಹ ದೇಹವನ್ನ ಪರಮಾತ್ಮ ಪಂಚಭೂತಗಳಿಂದ ಸೃಷ್ಟಿ ಮಾಡಿ, ಪಂಚಭೂತಗಳಲ್ಲಿಯೇ ಲಯವನ್ನು ಪರಮಾತ್ಮ ಮಾಡಿಸ್ತಾನೆ. ಅದನ್ನ ಜೀವ ತನ್ನದು ಅಂತ ತಿಳಿದುಕೊಂಡು ಪ್ರಾಣಿ ಹಿಂಸೆಯನ್ನ ಮಾಡ್ತಾ ತಮ್ಮ ಜೀವನವನ್ನ ನಡೆಸ್ತಾರೆ. ಯಾರೋ ಧನಮದದಿಂದಾಗಿ ಕುರುಡಾಗಿ ಜನರಿಗೆಲ್ಲ ಹಿಂಸೆಯನ್ನ ಮಾಡ್ತಾ ಬದುಕ್ತಾನೋ ಅಂಥವನಿಗೆ ಕೆಲವೊಂದಿಷ್ಟು ಅಂಜನ ಅಂತ ಕರೀತಾರೆ. ಭೂಮಿಯಲ್ಲಿ ಅಡಗಿದಂತಹ ಸಂಪತ್ತನ್ನ ತಿಳಿಸಿ ಯಾವ್ದು ಕೊಡುತ್ತೆ ಅಂದ್ರೆ ಅಂಜನಗಳು ಅಂತ. ಅಂಜನ ಅಂತಂದ್ರೆ ಸಾಧನೆಯನ್ನು ಮಾಡಿಕೊಂಡಂತಹ ವ್ಯಕ್ತಿಗಳು ತಮ್ಮ ಸಾಧನದ ಶಕ್ತಿಯಿಂದ, ತಮ್ಮ ಸಾಧನ ಕೌಶಲ್ಯದಿಂದಾಗಿ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡೋ ಅಥವಾ ಒಂದು ಎಲೆಯಲ್ಲಿ ಕಾಡಿಗೆಯನ್ನು ಹಚ್ಚಿಕೊಂಡು ನೋಡಿದರೆ ಭೂಮಿಯ ಅಂತರಾಳದಲ್ಲಿರುವಂತಹ ಸಂಪತ್ತುಗಳು ಕೂಡ ಅವರ ಕಣ್ಣಿಗೆ ಕಾಣಸಿಗತ್ತಂತೆ. ಅದು ಹೇಗೆ? ಅಂಜನದ ಪ್ರಭಾವದಿಂದಾಗಿ. ಅದೇ ರೀತಿಯಾಗಿ ಧನಮದದಿಂದ, ಕುಲಮದದಿಂದಾಗಿ ಕುರುಡನಾಗಿ ಯಾರು ಅನ್ಯಾಯದ ಮಾರ್ಗದಲ್ಲಿ ನಿರತನಾಗಿರ್ತಾನೋ
ಅಂತಹ ವ್ಯಕ್ತಿಗಳಿಗೆ ಕಣ್ಣನ್ನ ತೆರೆಸುವಂತಹ ದೊಡ್ಡದಾದ ಸಾಧನೆ ಯಾವುದು? ದಾರಿದ್ರ್ಯ. ಯಾವ ವ್ಯಕ್ತಿ ದಾರಿದ್ರ್ಯದ ಅನುಭವವನ್ನು ಪಡೆದಿರ್ತಾನೋ ಅವನಿಗೇನೆ ಮತ್ತೊಬ್ಬ ಪ್ರಾಣಿಗಳಲ್ಲಿರುವಂತಹ ಹಸಿವನ್ನ ತಿಳಿದುಕೊಳ್ಳುವ ಅವಕಾಶ ಸಿಗತ್ತೆ. ಮತ್ತೊಂದು ಪ್ರಾಣಿಗಳನ್ನ ಹಿಂಸೆ ಮಾಡ್ಲಿಕ್ಕೆ ಅಂತ ಹೋಗೋದಿಲ್ಲ. ಅದಕ್ಕೆ ಒಂದು ದೃಷ್ಟಾಂತವನ್ನ ಕೊಡ್ತಾರೆ. ಅಸತ ಶ್ರೀ ಮದಾಂಧಸ್ಯ ದಾರಿದ್ರ್ಯಂ ಪರಮಾಂಜನಂ ಆತ್ಮೋಪಮ್ಯೇನ ಭೂತಾನಿ ದರಿದ್ರಃ ಪರಮೀಕ್ಷತೆ. ದುರ್ಜನನಾದಂತಹ ಧನದ ಮದದಿಂದಾಗಿ ಕುರುಡನಾದಂತಹ ವ್ಯಕ್ತಿಗೆ ದಾರಿದ್ರ್ಯ ಏನು ಬರುತ್ತೋ ಅದೇನೆ ಕಣ್ಣನ್ನ ತೆರೆಸುವಂತಹ ದೊಡ್ಡ ಶಸ್ತ್ರಚಿಕಿತ್ಸೆ ಇದ್ದ ಹಾಗೆ. ದರಿದ್ರನಾದಂತಹ ವ್ಯಕ್ತಿ ಮಾತ್ರ ತನ್ನಂತೆ ಉಳಿದ ವಸ್ತುಗಳನ್ನು ಕೂಡ ನೋಡ್ತಾ ಇರ್ತಾನೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಯಥಾ ಕಂಟಕ ವಿದ್ಧಾಂಗೋ ಜಂತೋರ್ ನೇಚ್ಛತಿ ತಾಂ ವ್ಯಥಾಂ ಜೀವಸಾಮ್ಯಂ ಗತೋಲಿಂಗೈಃ ನ ತಥಾ ವಿದ್ಧ ಕಂಟಕಃ. ಯಾರೋ ಸೂಜಿಯಿಂದ ಚುಚ್ಚಿಸಿಕೊಂಡೋ ಅಥವಾ ಕಾಲಿಗೆ ಮುಳ್ಳನ್ನ ಚುಚ್ಚಿಸಿಕೊಂಡೋ ಬಹಳ ವೇದನೆಯನ್ನ ಅನುಭವಿಸಿರ್ತಾನೋ. ಕೆಲವೊಂದಿಷ್ಟು ಜನಕ್ಕೆ ಬಹಳ ದೊಡ್ಡ ತಲೆನೋವು ಇರುತ್ತೆ. ತಲೆನೋವು ಇನ್ನೊಬ್ಬರಿಗೆ ಹೇಳಿಕೊಳ್ಳಲಾಗದೇ ಇರುವಷ್ಟು ತಲೆನೋವು ಇರುತ್ತೆ. ಎಷ್ಟೋ ಜನ ಪುಣ್ಯವಂತರಿಗೆ ಹುಟ್ಟಿದಾಗಿನಿಂದ ತಲೆನೋವೇ ಬಂದಿರೋದಿಲ್ಲ. ಈ ತಲೆನೋವನ್ನ ಅನುಭವಿಸಿರುವಂತಹ ವ್ಯಕ್ತಿಗಳಿಗೆ ತಮ್ಮ ಜೊತೆಯಲ್ಲಿ ತಲೆನೋವೇ ಬರದೇ ಇರುವಂತಹ ವ್ಯಕ್ತಿಗಳಿದ್ರು ಅಂತಂದ್ರೆ ಅವ್ರಿಗೆ ಅನ್ಸತ್ತೆ, ಏನಪ್ಪಾ ಇವನ್ ತಲೆನೋವು ಅಂತಂದು ಇಷ್ಟೆಲ್ಲ ಗೋಳಾಡ್ತಾನೆ, ಸುಮ್ನೆ ಇಷ್ಟ ಚಿಕ್ಕ ನೋವಿಗೆ ಇಷ್ಟೆಲ್ಲ ಯಾಕೆ ಒದ್ದಾಡ್ತಾನೆ ಅಂತ ಅನ್ಸತ್ತೆ. ಆದ್ರೆ ಈ ತಲೆನೋವು ಬಂದಂತಹ ವ್ಯಕ್ತಿಯ ದುಃಖವನ್ನು ಯಾರು ಅನುಭವಿಸ್ಲಿಕ್ಕೆ ಅಥವಾ ಯಾರು ಅದನ್ನ ಇವನ ಜೊತೆಯಲ್ಲಿ ಈ ನೋವು ಇಷ್ಟು ಕಷ್ಟವನ್ನು ಕೊಡುತ್ತೆ, ಇದು ಅಷ್ಟು ಸುಲಭವಾದದ್ದಲ್ಲ ಅಂತ ತಿಳಿದುಕೊಂಡು ಇವನಿಗೆ ಸಮಾಧಾನ ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ? ಯಾರು ಆ ನೋವನ್ನ ಅನುಭವಿಸಿರ್ತಾನೋ ಅವನು ಮಾತ್ರ ಇವನ ಕಷ್ಟಕ್ಕೆ ಆಗಿ ಬರ್ಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಇವನ ಕಷ್ಟಕ್ಕೆ ಯಾರಿಗೂ ಸಹಕಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅವನಿಗೆ ಇದರ ಅರಿವೇ ಇಲ್ಲ. ಹಾಗೆ ಕಾಲಿಗೆ ಮುಳ್ಳನ್ನ ಚುಚ್ಚಿಸಿಕೊಂಡಂತಹ ವ್ಯಕ್ತಿ ಯಾರಿರ್ತಾನಲ್ಲ ಅವನೇ ಮತ್ತೊಬ್ಬರ ದುಃಖಕ್ಕೆ ಆಗಿ ಬರ್ಲಿಕ್ಕೆ ಆಗತ್ತೆ ಹೊರತಾಗಿ ಯಾವನು ದುಃಖವನ್ನೇ ಅನುಭವಿಸಿಲ್ವೋ ಅವನು ಮತ್ತೊಬ್ಬರ ನೋವಿಗೆ ಸ್ಪಂದಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ನೋವನ್ನ ಅನುಭವಿಸಿದಂತಹ ವ್ಯಕ್ತಿ ಮಾತ್ರ ಈ ತರದ ನೋವು ಅವರಿಗೂ ಆಗತ್ತೆ, ನನಗಾದಂತಹ ನೋವು ಅವರಿಗೂ ಆಯ್ತು ಅಂತಂದು ಹೇಳಿದ್ರೆ ಬಹಳ ವೇದನೆ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವನಿಗೆ ನೋವಾಗುವ ಹಾಗೆ ನಾವು ಯಾವ ಕರ್ಮಗಳನ್ನು ಮಾಡಬಾರದು ಅಂತ ಅವನು ತಿಳಿದುಕೊಳ್ತ. ದರಿದ್ರೋ ನಿರಹಂ ಸ್ತಂಭ ಮುಕ್ತ ಸರ್ವಮದೈರಿಹ ಕೃಚ್ಛ್ರಂ ಯದೃಚ್ಛಯ ಆಪ್ನೋತಿ ತದ್ಧಿ ತಸ್ಯ ಪರಂ ತಪಃ. ಯಾರು ದರಿದ್ರರಾಗಿರ್ತಾರಲ್ಲ ಅವ್ರಿಗೆ ಅಹಂಕಾರ ಇರೋದಿಲ್ಲ, ಗರ್ವ ಇರೋದಿಲ್ಲ. ಯಾವ ಮದಗಳು ಆ ದರಿದ್ರನ ಸಮೀಪಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಇಚ್ಛೆಯಿಂದ ಬಹಳ ಕಷ್ಟಗಳು ಅವನಿಗೆ ಎದುರಾಗಿ ಬರುತ್ತೆ. ಆ ಕಷ್ಟಗಳನ್ನು ಎದುರಿಸೋದೇ ಒಂದು ದೊಡ್ಡ ತಪಸ್ಸಿನ ಹಾಗಿರುತ್ತೆ. ಯಾಕೆ? ದರಿದ್ರನಿಗೆ ಅಹಂಕಾರ ಗರ್ವ ಎಲ್ಲ ಯಾಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣವನ್ನು ಕೊಡ್ತಾರೆ. ದರಿದ್ರನಿಗೆ ಅಹಂಕಾರ ಮತ್ತು ಗರ್ವಗಳು ಯಾಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ
ಈಗ ಯಾರ ಎದುರಿನಲ್ಲಿ ಅವನ ಗರ್ವವನ್ನ ತೋರಿಸಬೇಕೋ, ಯಾರ ಎದುರಿನಲ್ಲಿ ತನ್ನ ಅಹಂಕಾರವನ್ನು ತೋರಿಸಬೇಕೋ ಆ ವ್ಯಕ್ತಿಗಳ ಬಳಿಯಲ್ಲಿ ಇವನು ಹೋಗಿ ಊಟಕ್ಕೋಸ್ಕರ ಬೇಡಬೇಕಾಗತ್ತೆ. ಭಿಕ್ಷುಕನಾದಂಥ ವ್ಯಕ್ತಿ, ದರಿದ್ರನಾದಂಥ ವ್ಯಕ್ತಿ, ಯಾರು ಕೊಡುಗೈಯವನಿರ್ತಾನೋ ಅವನ ಬಳಿಯಲ್ಲಿ ತನಗೆ ಬೇಡ ಅಂತಂದ್ರೂ ಕೂಡ ಹೋಗಿ ಬೇಡಬೇಕಾಗತ್ತೆ. ಅಹಂಕಾರ ಪಟ್ಟ ಅಂತಾದ್ರೆ ದಿನದ ಕೂಳಿಗೂ ತತ್ವಾರದ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ದರಿದ್ರನಾದಂಥ ವ್ಯಕ್ತಿ ಅಹಂಕಾರವನ್ನ, ಗರ್ವವನ್ನ ಪಡಲಿಕ್ಕಾಗೋದಿಲ್ಲ, ಸಿಟ್ಟನ್ನೂ ಪಡ್ಲಿಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಬಡವನ ಸಿಟ್ಟು ದವಡೆಗೆ ಮೂಲ ಅಂತ ನಾವೆಲ್ಲ ಗಾದೆ ಮಾತನ್ನು ಕೇಳಿದ್ದೇವಲ್ಲ. ಎಷ್ಟು ಸಿಟ್ಟು ಮಾಡಿದರೆ ಏನು ಉಪಯೋಗ? ಅದು ಅವನ ದುಃಖಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ಬಡವನಾದವನು, ದರಿದ್ರನಾದವನು ಯಾರಿರ್ತಾನಲ್ಲ ಅವನ ಬಳಿಯಲ್ಲಿ ಈ ಗರ್ವಕ್ಕೆ, ಅಹಂಕಾರಗಳಿಗೆ, ಈ ಮದದಿಂದಾಗಿ ಕುರುಡನಾದಂಥವನಿಗೆ ಎಷ್ಟು ಅನರ್ಥಗಳಿದೆಯೋ ಅಷ್ಟು ಅನರ್ಥಗಳಿಗೆ ಅವಕಾಶ ಇರೋದಿಲ್ಲ. ಯಾರು ಪ್ರತಿನಿತ್ಯದಲ್ಲಿ ಹಸುವಾಗಿ ದೇಹದ ಇಂದ್ರಿಯಗಳೆಲ್ಲ ಕೃಶವಾಗಿ ಹೋಗಿಬಿಟ್ಟಿರತ್ತೋ ಅವನಿಗೆ ಇಂದ್ರಿಯಗಳಲ್ಲಿ ಶಕ್ತಿಯೇ ಇಲ್ಲ. ಇಂದ್ರಿಯಗಳೆಲ್ಲ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿರತ್ತೆ. ಹೊಟ್ಟೆಗೊಂದಿಷ್ಟು ಹಿಟ್ಟು ಬಿದ್ದರೆ ಸಾಕು ಅಂತ ಅಂದುಕೊಂಡಿರ್ತಾನೆ. ಅವನಿಗೆ ತನ್ನ ಬಾಯಿಯ ರುಚಿಯನ್ನು ತೀರಿಸ್ಕೊಳ್ಬೇಕು ಅಂದ್ರೆ ಈ ಪದಾರ್ಥಗಳೇ ಬೇಕು ಅನ್ನುವ ಅಹಂಕಾರ ಇರೋದಿಲ್ಲ. ಪ್ರತಿನಿತ್ಯದಲ್ಲಿ ರುಚಿ ರುಚಿಯಾದ ಆಹಾರಗಳು ಬೇಕು ಅಂತ ಯಾರಿಗೆ ಅಂತಂದ್ರೆ, ಹೊಟ್ಟೆ ತುಂಬಾ ಪುಷ್ಕಳವಾದ ಭೋಜನ ಯಾವ ವ್ಯಕ್ತಿಗೆ ಸಿಗ್ತಾ ಇರತ್ತೋ ಅವನಿಗೆ ಇವತ್ತು ಇದನ್ ತಿಂದೆ, ನಾಳೆ ಇದನ್ ತಿನ್ನಬೇಕು, ನಾಡಿದ್ದು ಇದನ್ ತಿನ್ನಬೇಕು ಅನ್ನುವ ವಿಷಯ ಪದಾರ್ಥಗಳ ಬಯಕೆ ಅವನಿಗೆ ಉಂಟಾಗತ್ತೆ ಹೊರತಾಗಿ, ಯಾರು ಹಸಿವೆಯಿಂದ ಕಂಗೆಟ್ಟಿರ್ತಾನೋ ಅಂತವನಿಗೆ ಹೊಟ್ಟೆ ತುಂಬಲಿಕ್ಕೆ ಏನಾದ್ರೂ ಒಂದಿಷ್ಟು ಸಿಕ್ಕರೆ ಸಾಕು. ಅದು ಕದನ್ನವೇ ಆಗಿರಬಹುದು, ಹಳಸಿದ್ದೇ ಆಗಿರಬಹುದು, ಇಂದು ಮಾಡಿದ್ದೇ ಆಗಿರಬಹುದು, ನಿನ್ನೆಯದ್ದೇ ಆಗಿರಬಹುದು. ಹೊಟ್ಟೆ ಹೊರಿಲಿಕ್ಕೆ ಒಂದಿಷ್ಟು ಅನ್ನ ಸಿಕ್ಕರೆ ಸಾಕು ಅಂತ ಅನ್ನಕ್ಕೋಸ್ಕರ ಹಪಹಪಿಸ್ತಾ ಇರ್ತಾನೆ ಹೊರತಾಗಿ ಅನ್ನದ ರುಚಿಯ ವಿಷಯದಲ್ಲಿ ಅವನಿಗೆ ಇದು ಇರೋದಿಲ್ಲ, ಆಸ್ಥೆ ಇರೋದಿಲ್ಲ. ಏನು ಸಿಗತ್ತೋ ಹೊಟ್ಟೆ ತುಂಬುವಷ್ಟು ಆಹಾರ ಸಿಕ್ಕರೆ ಸಾಕು ಅಂತ ಅವನು ಅಂದುಕೊಳ್ತಾ ಇರ್ತಾನೆ. ತನ್ನ ಬಾಯಿಯ ತೀಟೆಯನ್ನು ತೀರಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಪ್ರಾಣಿಗಳ ಹಿಂಸೆಯನ್ನು ಅವನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದರಿದ್ರನಾದಂಥ ವ್ಯಕ್ತಿಗೆ ನನ್ನಲ್ಲಿ ಇದು ಇದೆ, ಅದು ಇದೆ ಅಂತ ಅಹಂಕಾರ ತೋರಿಸಿಕೊಡ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲರ ಜೊತೆಯಲ್ಲೂ ಕೂಡ ತಗ್ಗಿ ಬಗ್ಗಿ ನಡಿಬೇಕಾದಂತಹ ಪ್ರಸಂಗ ಬರುತ್ತೆ. ಎಲ್ಲರ ಜೊತೆಯಲ್ಲಿ ತಗ್ಗಿ ಬಗ್ಗಿ ನಡಿಬೇಕಾದಂತಹ ಪ್ರಸಂಗ ಸಿಕ್ಕಾಗ ಆಕಸ್ಮಿಕವಾಗಿ ಸಜ್ಜನರ ಸಂಪರ್ಕವೂ ಸಿಗತ್ತೆ. ಆ ಸಜ್ಜನರು, ಸಾಧು ಸಜ್ಜನರು ಯಾರಿದ್ದಾರಲ್ಲ ಅವರ ಸಂಪರ್ಕದಿಂದಾಗಿ ವಿಷಯಾಸಕ್ತಿಯನ್ನ ಕಳೆದುಕೊಂಡು ವೈರಾಗ್ಯ ಅಂತೂ ಇದ್ದೇ ಇರತ್ತೆ. ಆ ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿಯನ್ನು ಪಡಿಲಿಕ್ಕೆ ಅವಕಾಶವಾಗುತ್ತೆ. ಹಾಗಾಗಿ ಧನದ ಮದದಿಂದಾಗಿ ಗರ್ವಿತರಾಗಿದ್ದೀರಿ ನೀವೆಲ್ಲ. ನಿಮಗೆ ಈ ದುರ್ಜನರಾದಂಥ ನಿಮಗೆ ಯಾವ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ? ತದಹಂ ಮತ್ತಯೋರ್ ಮಾಧ್ವ್ಯಾ ವಾರುಣ್ಯ ಶ್ರೀಮದಾಂಧಯೋ ತಮೋ ಮದಂ ಹರಿಷ್ಯಾಮಿ ಸ್ತ್ರೈಣಯೋರ್ ಅಜಿತಾತ್ಮನೋಹೋ. ಅದರಿಂದ ಧನದ ಮದದಿಂದಾಗಿ ಕುರುಡರಾಗಿ ಹೋಗಿದ್ದೀರಿ. ಮದ್ಯಪಾನವನ್ನು ಮಾಡಿ ದೇಹದ ಮೇಲಿನ, ಇಂದ್ರಿಯಗಳ ಮೇಲಿನ ಹತೋಟಿಯನ್ನು ಕಳೆದುಕೊಂಡಿದ್ದೀರಿ. ಮನೋನಿಗ್ರಹವಿಲ್ಲದೇನೆ ದೊಡ್ಡ ಋಷಿಗಳು ಎದುರಿನಲ್ಲಿ ಬಂದಾಗಲೂ ಕೂಡ ಸ್ತ್ರೀ ಲೋಲುಪರಂತೆ ನಿಮ್ಮನ್ನು ನೀವು ತೋರಿಸಿಕೊಳ್ತಾ ಇದ್ದೀರಿ. ಇಂತಹ ನಲಕೂಬರ ಮಣಿಗ್ರೀವ ನಿಮ್ಮಿಬ್ಬರಿಗೂ ಶಾಪವನ್ನು ಕೊಡ್ತಾ ಇದ್ದೇನೆ. ಯಾವ ಈ ತಾಮಸ ಗುಣದಿಂದ, ರಾಜಸವಾದಂತಹ ಗುಣದಿಂದಾಗಿ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ ನಿಮ್ಮ ಮದವನ್ನ ಇಳಿಸಿ ಬಿಡ್ತೇನೆ ಅಂತ ಹೇಳ್ತಾ ಇದ್ದ. ವಸ್ತುತಃ ನೀವು ಲೋಕಪಾಲಕನೇ ಆದಂತಹ ಕುಬೇರನ ಮಕ್ಕಳು. ತಮೋಗುಣದಿಂದಾಗಿ ಕೂಡಿಕೊಂಡು ಮದದಿಂದ ಬಹಳ ತೃಪ್ತರಾಗಿದ್ದೀರಿ.
ಇನ್ನೊಬ್ಬರ ಎದುರಿನಲ್ಲಿ ನಿಂತಾಗ ಯಾವ ವಸ್ತ್ರ ಸಂಹಿತೆಯಲ್ಲಿ ಇರಬೇಕು, ಯಾವ ವ್ಯಕ್ತಿಗಳ ಜೊತೆಯಲ್ಲಿದ್ದಾಗ ನಮ್ಮ ಬಟ್ಟೆಯ ದಿರಿಸುಗಳು ಯಾವ್ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಪರಿವೆಯೂ ನಿಮಗೆ ಇಲ್ಲವಾಗಿ ಹೋಗಿದೆ. ಹಾಗಾಗಿ ಕುಬೇರನ ಮಕ್ಕಳಾಗಿದ್ದು, ಸಂಪತ್ತಿದ್ದು, ಬೇಕಾದ ವಸ್ತ್ರಗಳನ್ನ ಹಾಕಿಕೊಳ್ಳಿಕ್ಕೆ ಅವಕಾಶವಿದ್ದಾಗ್ಲು ಮದ್ಯಪಾನದಿಂದಾಗಿ, ಕುಲಮದದಿಂದಾಗಿ, ಜಂಭದಿಂದಾಗಿ ನೀವೆಲ್ಲರೂ ಕೂಡ ಹಿರಿಯರನ್ನ ಅಪಮಾನ ಮಾಡಿದ್ದೀರಿ. ಅದರ ಕಾರಣದಿಂದಾಗಿ ನೀವು ವೃಕ್ಷದ ಶರೀರವನ್ನು ಪಡೆದುಕೊಳ್ಳಿ. ವೃಕ್ಷದ ಶರೀರ ಬಂದಾಗಲೂ ಕೂಡ ನಿಮಗೆ ಜನ್ಮಾಂತರದ ಸ್ಮರಣೆ ಇಲ್ಲಿ. ವೃಕ್ಷಗಳಿಗೆ ಬಟ್ಟೆಗಳಿಲ್ಲ, ಸಸ್ಯಗಳು ಯಾವುದು ಬಟ್ಟೆಯನ್ನು ಧರಿಸಿಕೊಳ್ಳೋದಿಲ್ಲ. ಮದವನ್ನ ತೋರಿಸಿಕೊಳ್ಳಿಕ್ಕೆ ಅವುಗಳಿಗೆ ಇಂದ್ರಿಯಗಳು ಇರೋದಿಲ್ಲ. ಧನಮದದಿಂದಾಗಿ ಇಲ್ಲಿ ಭೋಗ ಮಾಡಿದ ಹಾಗೆ ಅಲ್ಲಿ ವಿಲಾಸಿ ಜೀವನವನ್ನ ನಡೆಸ್ಲಿಕ್ಕಾಗೋದಿಲ್ಲ. ಅದರಿಂದ ಈ ವೃಕ್ಷದ ಶರೀರವನ್ನ ಸ್ವೀಕಾರ ಮಾಡಿ, ಅಲ್ಲಿಯೂ ಕೂಡ ಪೂರ್ವಜನ್ಮದ ಸ್ಮರಣೆ ಇರುವುದರಿಂದಾಗಿ ಆ ಶರೀರದಲ್ಲಿ ನಿಂತುಕೊಂಡು ತಪಸ್ಸನ್ನ ಮಾಡಿ 100 ವರ್ಷಗಳು ಕಳೆದಾಗ, ಸಾಮಾನ್ಯ 100 ವರ್ಷ ಅಲ್ಲ, ದೇವತೆಗಳ 100 ವರ್ಷ ಅಂದ್ರೆ ಮನುಷ್ಯಮಾನದ ಸಾವಿರಾರು ವರ್ಷಗಳು ಕಳೆದಾಗ ಕೃಷ್ಣನ ಸಾಮೀಪ್ಯವನ್ನ ಪಡೆಯುವಂತಹ ಅವಕಾಶವು ನಿಮಗೆ ಬರುತ್ತೆ ಅಂತ ನಲಕೂಬರ ಮತ್ತು ಮಣಿಗ್ರೀವ ಇವರಿಬ್ಬರಿಗೂ ಕೂಡ ನಾರದರು ತಪಸ್ಸನ್ನ ಮಾಡುವ ಉದ್ದೇಶದಿಂದಾಗಿ, ದಾರಿದ್ರ್ಯ ಬಂದಾಗ ಮದವು ಕಳೆದು ಹೋಗಿ ಸಜ್ಜನರ ಸಹವಾಸವಾಗಿ ಉನ್ನತವಾದಂತಹ ಸ್ಥಾನವನ್ನು ಪಡೆಯಬಹುದು ಎಂಬುದನ್ನು ಸೂಚನೆ ಮಾಡುವ ಉದ್ದೇಶದಿಂದಾಗಿ ಶಾಪರೂಪವಾದಂತಹ ವರವನ್ನ ಇವರಿಬ್ಬರಿಗೂ ಕೊಡ್ತಾ ಇದ್ದಾರೆ. ವಾಸುದೇವಸ್ಯ ಸಾನ್ನಿಧ್ಯಂ ಲಬ್ಧ್ವಾ ದಿವ್ಯ ಶರಚ್ಛತೆ ವೃತ್ತೇ ಸ್ವರ್ಲೋಕತಾಂ ಭೂಯೋ ಲಬ್ಧ್ವಾ ಭಕ್ತೌ ಭವಿಷ್ಯತಃ. ದೇವಮಾನದ 100 ವರ್ಷಗಳು ಕಳೆದಾಗ ಕೃಷ್ಣನ ಸಾಮೀಪ್ಯವನ್ನು ಹೊಂದಿ ಮತ್ತೆ ನಿಮ್ಮ ದೇವ ಪದವಿ ಏನಿತ್ತು ಆ ಪದವಿಯನ್ನು ಪಡಿತೀರಿ. ಅಲ್ಲಿವರೆಗೂ ಮಾಡಿದ ತಪ್ಪಿಗೆ ಶಿಕ್ಷೆಯ ರೂಪವಾಗಿ ತಪಸ್ಸನ್ನ ಆಚರಿಸಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಋಷಿಗಳಾದಂತಹ ನಾರದರು ಶಾಪವನ್ನ ಕೊಟ್ಟಾಗ ಆ ನಲಕೂಬರ ಮಣಿಗ್ರೀವರು ನರನಾರಾಯಣಾಶ್ರಮಕ್ಕೆ ತೆರಳುತ್ತಾರೆ ನಾರದರು. ಆವಾಗ ಇವರಿಬ್ರು ಕೂಡ 2 ಮತ್ತಿ ಮರಗಳಾಗಿ, ಅರ್ಜುನ ವೃಕ್ಷಗಳಾಗಿ ಎರಡು ಅರ್ಜುನ ವೃಕ್ಷಗಳಾಗಿ ಅವರು ಹುಡ್ತಾ ಇದ್ದಾರೆ. ಸಯೇವ ಮುಕ್ತ್ವಾ ದೇವರ್ಷಿರ್ಗತೋ ನಾರಾಯಣಾಶ್ರಮಂ ನಲಕೂಬರ ಮಣಿಗ್ರೀವೌ ಆಸತುರ್ಯಮಲಾರ್ಜುನೌ. ಈ ರೀತಿಯಾಗಿ ಹೇಳಿ ನರನಾರಾಯಣಾಶ್ರಮಕ್ಕೆ ಅವರು ತೆರಳುತ್ತಾ ಇದ್ದಾರೆ. ನಲಕೂಬರ ಮತ್ತು ಮಣಿಗ್ರೀವರು ಹೀಗೆ 2 ಅರ್ಜುನ ವೃಕ್ಷಗಳಾಗಿ ಜನಿಸ್ತಾ ಇದ್ದಾರೆ. ಅಂತಹ ಭಾಗವತ ಶ್ರೇಷ್ಠರಾದಂತಹ ನಾರದರ ಶಾಪವನ್ನು ನಿಜವಾಗಿಸುವುದಕ್ಕೋಸ್ಕರವಾಗಿ ಅವರಿಬ್ಬರ ಶಾಪ ವಿಮೋಚನೆಯ ಕಾಲ ಈಗ ಬಂದಿರೋದ್ರಿಂದ ಕೃಷ್ಣ ಆ ವರಳು ಕಲ್ಲಿಗೆ ಕಟ್ಟಲ್ಪಟ್ಟವನು ನಿಧಾನವಾಗಿ ಆ ವೃಕ್ಷಗಳ ಸಮೀಪಕ್ಕೆ ಬರ್ತಾ ಇದ್ದಾನೆ. ದೇವರ್ಷಿ ನಾರದರು ಭಗವಂತನಿಗೆ ಅತ್ಯಂತ ಪ್ರಿಯರಾದಂತಹ ವ್ಯಕ್ತಿಗಳು. ಎಲ್ಲ ಕಡೆಯಲ್ಲೂ ಕೂಡ ಭಗವತ್ ತತ್ವಗಳನ್ನ ಉಪದೇಶ ಕೊಡುತ್ತಾ ಇಡೀ ಜಗತ್ತಿನಲ್ಲಿ ಇರುವಂತಹ ಭಕ್ತರು ಯಾರಿದ್ದಾರೋ ಆ ಎಲ್ಲ ಭಕ್ತರನ್ನು ಉದ್ಧಾರ ಮಾಡುವಂತಹ ದೊಡ್ಡ ಕೈಂಕರ್ಯದಲ್ಲಿ ತೊಡಗಿದಂತಹ ಮಹಾನುಭಾವರು. ನಲಕೂಬರ ಮಣಿಗ್ರೀವರು ಕೂಡ ತಾತ್ಕಾಲಿಕವಾದ ಮದದಿಂದಾಗಿ ನನ್ನ ಮೇಲೆ ದ್ವೇಷ ಮಾಡಿದ್ದಾರೆಯೇ ಹೊರತಾಗಿ ಸ್ವಾಭಾವಿಕವಾಗಿ ಅವರೂ ಕೂಡ ಉತ್ತಮರಾದವರೇ. ಅವರಿಬ್ಬರನ್ನೂ ಅನುಗ್ರಹಿಸಬೇಕು, ನಾರದರ ಮಾತನ್ನು ಉಳಿಸಬೇಕು, ಇವರಿಬ್ಬರಿಗೆ ಶಾಪ ವಿಮೋಚನೆಯೂ ಆಗಬೇಕು. ಅದಕ್ಕೋಸ್ಕರ ಕೃಷ್ಣ ತನಗೆ ಯಾವ ಒರಳಿನ ಕಲ್ಲನ್ನು ಕಟ್ಟಿದ್ರೋ ಆ ಒರಳಿನ ಕಲ್ಲಿನ ಸಮೇತವಾಗಿ ಬಂದು ತನಗಷ್ಟೇ ಮಧ್ಯದಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರುವಷ್ಟು ಜಾಗ ಇತ್ತು. 2 ಮರಗಳ ಮಧ್ಯದಲ್ಲಿ ಇರುವಂತಹ ಜಾಗ ಅಷ್ಟೇ ಇತ್ತು. ಕೃಷ್ಣ ಆ ಮಧ್ಯದ ಜಾಗದಲ್ಲಿ ಹೋದ ಅಂತಂದ್ರೆ ಕಲ್ಲು ಮಧ್ಯದಲ್ಲಿ ಸಿಕ್ಕ ಹಾಕಿಕೊಂಡು ಬಿಡ್ಬೇಕು. ಅಷ್ಟು ತುಂಬಾ ನಿಬಿಡವಾದಂತಹ ಜಾಗ ಇತ್ತು. ಆ ಜಾಗದ ಮಧ್ಯದಲ್ಲಿ ಕೃಷ್ಣ ನುಸುಳಿಕೊಂಡು ಹೋಗ್ತಾ ಇದ್ದಾನೆ. ಒರಳು ಕಲ್ಲು ಅಡ್ಡವಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಾ ಇದೆ. 2 ಮರಗಳ ಮಧ್ಯದಲ್ಲಿ ಅಡ್ಡಲಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಾ ಇದೆ. ದೇವರ್ಷಿರ್ಮೇ ಪ್ರಿಯತಮೋ ಯದಿ ಮೌಧನದಾತ್ಮಜೌ
ತತ್ತಥಾ ಸಾಧಯಿಷ್ಯಾಮಿ ಯದ್ಗೀತಂ ತನ್ಮಹಾತ್ಮನಾ ಇತ್ಯಂತರೇಣಾರ್ಜುನಯೋಃ ಕೃಷ್ಣಸ್ತು ಯಮಯೋರ್ಯಯೌ ಆತ್ಮನಿರ್ವೇಶ ಮಾತ್ರೇಣ ತಿರ್ಯಗ್ಗತಮುಲೂಖಲಂ. ಕೃಷ್ಣ ಹೋದ ಮಾತ್ರಕ್ಕೆ ಆ ವರಳು ಕಲ್ಲು ಮಧ್ಯದಲ್ಲಿ ಸಿಕ್ಕು ಹಾಕಿಕೊಂಡು ಬಿಟ್ಟಿದೆ. ಆವಾಗ ಕೃಷ್ಣ ಆ ಎರಡೂ ಕಡೆಯಲ್ಲಿ ಮರಗಳಿದೆ, ಮಧ್ಯದಲ್ಲಿ ಈ ವರಳು ಕಲ್ಲಿದೆ. ತಾನು ಮುಂದೆ ಹೋಗಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾನೆ. ವರಳು ಕಲ್ಲು ಸಿಕ್ಕಿ ಹಾಕಿಕೊಂಡಿದ್ರಿಂದ ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕೃಷ್ಣ ಜೋರಾಗಿ ಅದನ್ನು ಎಳಿತಾ ಇದ್ದಾನೆ ತನ್ನ ಸೊಂಟಕ್ಕೆ ಕಟ್ಟಿದ ಹಗ್ಗದಿಂದ. ದಾಮೋದರ ಅಂತ ಪರಮಾತ್ಮನನ್ನು ಕರೀತಾರೆ. ದಾಮೋದರೋ ಯಜ್ಞಭೋಕ್ತ ದಾನವೇಂದ್ರ ವಿನಾಶನಃ. ದಾಮೋದರ ಅಂತ ಪರಮಾತ್ಮನಿಗೆ ಕರೀತಾರೆ. ದಾಮ ಉದರ, ದಾಮ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಹಗ್ಗ ಅಂತ ಅರ್ಥ. ತನ್ನ ಹೊಟ್ಟೆಯಲ್ಲಿ ದಾಮವನ್ನ ಧರಿಸಿದವನು ಯಾರಿದ್ದಾನಲ್ಲ ಅವನೇ ದಾಮೋದರ. ಹೊಟ್ಟೆಯಲ್ಲಿ ಹಗ್ಗದ ಕಟ್ಟನ್ನು ಉಳ್ಳವನು ಅಂತ ಅರ್ಥ. ಕಟ್ಟನ್ನು ಧರಿಸಿದಂತಹ ಕೃಷ್ಣ ಜೋರಾಗಿ ಅದನ್ನು ಎಳಿತಾ ಇದ್ದಾನೆ. ವೇಗವಾಗಿ ನಡೀತಾ ಇದ್ದಾನೆ, ಮುಂದೆ ಹೋಗ್ತಾ ಇದ್ದಾನೆ. ಧಪ್ಪಂತ ಮೇಲಿಂದ ಆ ಮರಗಳು, ಕೊಂಬೆಗಳು ಎಲ್ಲವೂ ಕೂಡ ಜೋರಾಗಿ ಕಂಪಿಸಿಕೊಂಡು ಕೆಳಗಡೆಯಲ್ಲಿ ಬೀಳುತ್ತಾ ಇದೆ. ಬೇರು ಸಮೇತ ದೊಡ್ಡ ಶಬ್ದವನ್ನ ಮಾಡ್ತಾ ಇವು ಎರಡೂ ಕೂಡ ಧಪ್ಪಂತ ಬೀಳ್ತಾ ಇದೆ. ಇಂದಾಗಿ ನಿಮ್ಮ ಶಾಪ ವಿಮೋಚನೆಯಾಗತ್ತೆ ಅಂತ ನಾರದರು ಹೇಳಿದ್ರು. ಆದ್ರೂ ಮರಗಳನ್ನ ಕಿತ್ತು ಹಾಕ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಾವು ಹಿಂದೆ ಪೂತನಿಯ ಕಥೆಯನ್ನು ಹೇಳುವಾಗ ಗಮನಿಸಿದ್ದೇವೆ. ಆ ಪೂತನಿಯ ಶರೀರದಲ್ಲಿ ಇಬ್ರಿದ್ರು. ಊರ್ಮಿಳೆ ಎಂಬಂತಹ ಒಬ್ಬ ಅಪ್ಸರ ಕನ್ಯೆ, ಅದರ ಜೊತೆಯಲ್ಲಿ ತಾಟಕಿ ಎಂಬಂತಹ ರಾಕ್ಷಸಿ. ಅದರಲ್ಲಿ ಊರ್ವಶಿಗೆ ಉತ್ತಮ ಗತಿ ಆಗಬೇಕು, ತಾಟಕಿಗೆ ದೊಡ್ಡ ಅನರ್ಥವೇ ಆಗಬೇಕು, ಸಮಸ್ಯೆ ಆಗಬೇಕು. ಅದೇ ರೀತಿಯಾಗಿ ಈ ನಲಕೂಬರ ಮತ್ತು ಮಣಿಗ್ರೀವರು ಇವರಿಬ್ಬರೂ ಇರುವಂತಹ ಈ ವೃಕ್ಷದಲ್ಲಿ ಧುನಿ ಮತ್ತು ಚಮು ಎಂಬಂತಹ ಇಬ್ಬರು ರಾಕ್ಷಸರು ಕೂಡ ಆವಿಷ್ಟರಾಗಿದ್ದಾರೆ. ಪಾರ್ವತಿ ವರದಿಂದಾಗಿ ಅವಧ್ಯರಾದಂಥವರು ಇವರಿಬ್ಬರೂ ರಾಕ್ಷಸರು. ಈ ಇಬ್ಬರೂ ರಾಕ್ಷಸರನ್ನ ಸಂಹಾರ ಮಾಡಬೇಕಾಗಿದೆ. ಇವರನ್ನ ಸಂಹಾರ ಮಾಡ್ಲಿಕ್ಕೆ ಮತ್ತೊಂದು ಅವಕಾಶ ಇಲ್ಲ. ಅದಕ್ಕೆ ನಲಕೂಬರ ಮಣಿಗ್ರೀವರನ್ನ ಸಂಹಾರ ಮಾಡುವಂತಹ ಈ ಸಂದರ್ಭದಲ್ಲಿ ಧುನಿ ಮತ್ತು ಚಮು ಎಂಬಂತಹ ಇವರಿಬ್ಬರನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾರೆ. ಆವಾಗ ಅವರಿಬ್ಬರೂ ಕೂಡ ದಿವ್ಯ ರೂಪವನ್ನ ಧರಿಸಿಕೊಂಡು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ನಲಕೂಬರ ಮತ್ತು ಮಣಿಗ್ರೀವರು. ಬಾಲೇನ ನಿಷ್ಕೃಷ್ಟ ಮುಲೂಖಲಂ ತದ್ ದಾಮೋದರೇಣ ತರಸೋತ್ಕಲಿತಾಂಘ್ರಿ ಬಂಧೌ ನಿಷ್ಪೇತತುಃ ಪರಮ ವಿಕ್ರಮಿತಾತಿವೇಪ ಸ್ಕಂಧ ಪ್ರವಾಲ ವಿಟಪೌ ಕೃತ ಚಂಡ ಶಬ್ದವು. ವೃಕ್ಷದಲ್ಲಿದ್ದಂತಹ ದೊಡ್ಡ ದೊಡ್ಡ ಕೊಂಬೆ, ಚಿಗುರೆಲೆಗಳು, ಚಿಕ್ಕ ಚಿಕ್ಕ ರೆಂಬೆಗಳು, ಕಾಂಡ ಇವು ಏನಿವೆಯೋ ಇದು ಎಲ್ಲದರ ಜೊತೆಯಲ್ಲಿ ಜೋರಾಗಿ ಶಬ್ದ ಮಾಡ್ಕೊಂಡು ಕಿತ್ಕೊಂಡು ಆ ಎರಡೂ ಮರಗಳು ದಪ್ಪಂತ ಬೀಳ್ತಾ ಇವೆ. ತತ್ರ ಶ್ರಿಯ ಪರಮಯ ಕಕುಭಸ್ಫುರಂತೌ ಸಿದ್ಧಾ ಉಪೇತ್ಯ ಕುಜಯೋರಿವ ಜಾತ ವೇದೌ ಕೃಷ್ಣಂ ಪ್ರಣಮ್ಯ ಶಿರಸಾಖಿಲ ಲೋಕನಾಥಂ ಬದ್ಧಾಂಜಲಿ ವಿರಜಸಾ ವಿಧಮೂಚತುಸ್ಮ. ನಲಕೂಬರ ಮಣಿಗ್ರೀವರು ಇವರಿಬ್ರು ಕೂಡ ಬಂದು ಆ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. 3 ವರ್ಷಗಳ ಪುಟ್ಟ ಬಾಲಕ ಕೃಷ್ಣ ಆ ಕೃಷ್ಣನಿಗೆ ನಮಸ್ಕಾರ ಮಾಡಿ, ಕೃಷ್ಣ 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 ಮಹಾಯೋಗಿನ್ ತ್ವಮಾದ್ಯ ಪುರುಷಃ ಪರಃ ವ್ಯಕ್ತಮಿದಂ ವಿಶ್ವಂ ರೂಪಂತೆ ಬ್ರಾಹ್ಮಣ ವಿದುಹು. ಜಗತ್ತಿನಲ್ಲಿರುವ ಯಾವ್ಯಾವ ವ್ಯಕ್ತಿಗಳಿದ್ದಾರೋ ಆ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ನಿನ್ನ ಅಧೀನದಲ್ಲಿ ಇದ್ದಾರೆ. ಕೃಷ್ಣ ಕೃಷ್ಣ ಅಂತ 4 ಬಾರಿ ಕರೆದವು ಅಂತಾದರೆ ಇಡೀ ಜಗತ್ತಿನಲ್ಲಿರುವ ಜನರ ಪಾಪಗಳನ್ನು ಪರಿಹಾರ ಮಾಡುವವನೇ ಕೃಷ್ಣ ಅನ್ನೋದಕ್ಕೆ ಎಳೆಯುವವನು, ಸೆಳೆಯುವವನು ಅಂತ ಅರ್ಥ. ಕೃಷ್ಣ ಏನನ್ನ ಸೆಳಿತಾನೆ? ಕೃಷ್ಣ ಇಡೀ ಜಗತ್ತನ್ನ ತನ್ನತ್ತ ಆಕರ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ,
ಒರಳು ಕಲ್ಲನ್ನ ಸೆಳೆದು ದೊಡ್ಡದಾದ ಅರ್ಜುನ ವೃಕ್ಷಗಳನ್ನು ಕೂಡ ಕತ್ತರಿಸಿ ಬೀಳುವ ಹಾಗೆ ಮಾಡ್ತಾ ಇದ್ದಾನೆ. ಹೀಗೆ ಇಡೀ ಜಗತ್ತನ್ನ ನಿಯಂತ್ರಣ ಮಾಡುವವನು ನೀನು. ಶರೀರದಲ್ಲಿ ನಿಯಾಮಕನಾಗಿ ನಿಂತು ನಮ್ಮೆಲ್ಲರನ್ನೂ ನಿಯಮನ ಮಾಡುವ ಪರಮಾತ್ಮನೇ ನಮ್ಮಿಂದ ಹಿಂದೆ ಅಪರಾಧವಾಗಿತ್ತು. ಆ ಅಪರಾಧಗಳನ್ನ ಕ್ಷಮಿಸಿ ನಮಗೆ ಅನುಗ್ರಹ ಮಾಡ್ಲಿಕ್ಕೆ ನೀನಿಲ್ಲಿ ಬಂದಿದ್ದಿ. ಸತ್ವಾದಿ ಗುಣಮಯವಾದ ಜಗತ್ತನ್ನ ಸೃಷ್ಟಿ ಮಾಡಿ ಈ ಇಡೀ ಜಗತ್ತಿನ ಒಳಗಡೆಯಲ್ಲಿ ಪ್ರೇರಕನಾಗಿ ನಿಂತಹ ನಿನ್ನ ಮಹಿಮೆಗಳನ್ನು ತಿಳಿಲಿಕ್ಕೆ ಯಾರು ಸಾಧ್ಯ? ತ್ವಮೇಕ ಸರ್ವಭೂತಾನಾಂ ದೇಹ ಆತ್ಮೇಂದ್ರಿಯೇಶ್ವರ ತ್ವಮೇವ ಕಾಲೋ ಭಗವಾನ್ ವಿಷ್ಣುರವ್ಯಯ ಈಶ್ವರ. ಕಾಲ ನಿಯಾಮಕನಾದವನು ನೀನೆ, ಪರಿಪೂರ್ಣನಾದವನು ನೀನೆ, ನಾಶರಹಿತನಾಗಿದ್ದಿ. ಬ್ರಹ್ಮರುದ್ರಾದಿ ದೇವತೆಗಳಿಗಿಂತಲೂ ಕೂಡ ಉತ್ತಮ ಅಂತ ಕರೆಸಿಕೊಂಡಂತಹ ಅಪೂರ್ವ ವ್ಯಕ್ತಿತ್ವ ಪರಮಾತ್ಮ ನಿನ್ನದು. ತ್ವಂ ಮಹಾನ್ ಪ್ರಕೃತಿ ಸೂಕ್ಷ್ಮ ರಜ ಸತ್ವ ತಮೋಮಯೀ ತ್ವಮೇವ ಪುರುಷೋಧ್ಯಕ್ಷ ಸರ್ವಕ್ಷೇತ್ರ ವಿಕಾರವಿತ್. ಪ್ರತಿಯೊಬ್ಬ ಜೀವನ ಶರೀರದ ಒಳಗಡೆಯಲ್ಲಿ ಅವನಿಗೆ ನಿಯಾಮಕನಾಗಿ ನಿಂತುಕೊಂಡು ಇಂದ್ರಿಯಗಳ ಚಟುವಟಿಕೆಗಳನ್ನು ನೋಡಿಕೊಳ್ಳುವಂತಹ ನೀನು, ಸರ್ವಸಾಕ್ಷಿಯಾದಂತಹ ಪರಮ ಪುರುಷನೂ ಕೂಡ ಪರಮಾತ್ಮ ನೀನೇ ಆಗಿದ್ದಿ. ನಾವು ಎಲ್ಲವನ್ನ ತಿಳಿದುಕೊಂಡಿರ್ತೇವೆ ಅನ್ನುವ ಭ್ರಮೆಯಲ್ಲಿ ಇರ್ತೇವೆ. ಆದರೂ ನಿನ್ನ ಅನುಗ್ರಹ ಇಲ್ಲದ ಹೊರತು ಜಗತ್ತಿನಲ್ಲಿ ನಮಗೆ ಒಂದು ಅಣುವಿನ ಜ್ಞಾನವೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಣುವಿನ ಜ್ಞಾನವೂ ಬರದೇ ಇರುವಂತಹ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಒಡೆಯನಾದಂತಹ ನಿನ್ನನ್ನ ತಿಳಿಯುವಂತಹದ್ದು ಬಹಳ ದೂರದ ಮಾತು. ಕೋನ್ ವಿಹಾರಹತಿ ವಿಜ್ಞಾತುಂ ಪ್ರಾಕ್ಸಿದ್ಧಂ ಗುಣ ಸಂಸ್ಥಿತೇ. ಇಡೀ ಜಗತ್ತಿನ ಉತ್ಪತ್ತಿಗಿಂತಲೂ ಮೊದಲಿದ್ದಂತಹ ನಿನ್ನನ್ನ ತಿಳಿಲಿಕ್ಕೆ ಬೇರೆ ಯಾರಿಗೆ ತಾನೇ ಸಾಧ್ಯ ಇದೆ? ಪರಮಾತ್ಮ ನಿನಗೆ ನಮಸ್ಕಾರ. ತಸ್ಮೈ ತುಭ್ಯಂ ಭಗವತೆ ವಾಸುದೇವಾಯ ವೇಧಸೆ ಆತ್ಮದ್ಯೋತೈರ್ ಗುಣೈಶ್ಚನ್ನ ಮಹಿಮ್ನೇ ಬ್ರಹ್ಮಣೇ ನಮಃ. ಪರಮಾತ್ಮ ನೀನು ಶರೀರದ ಒಳಗಡೆಯಲ್ಲಿ ಅಂತರ್ಯಾಮಿಯಾಗಿ ಇರ್ತಿ, ಹೊರಗಡೆಯಲ್ಲೂ ಇರ್ತಿ. ಅಷ್ಟೇ ಅಲ್ಲ, ಮತ್ಸ್ಯಾದಿ ಅನೇಕ ಅವತಾರಗಳನ್ನ ನೀನು ತಾಳಿದ್ದಿ. ಇಡೀ ಜಗತ್ತಿನ ಕ್ಷೇಮಕ್ಕೋಸ್ಕರವಾಗಿ ನೀನೀಗ ಕೃಷ್ಣನಾಗಿ ಅವತಾರ ಮಾಡಿದ್ದಿ. ನೀನು ಶಾಂತ ಮೂರ್ತಿಯಾದಂತಹ ವಾಸುದೇವ ಅಂತ ಕರೆಸಿಕೊಂಡಿದ್ದಿ. ನಾರದ ಮಹರ್ಷಿಗಳ ಅನುಗ್ರಹದಿಂದಾಗಿ ನೋಡು, ನಾವು ಅವಾಗ ಮಾಡಿದ ದೊಡ್ಡ ತಪ್ಪು ಕೂಡ ನಮಗೀಗ ವರವಾಗಿಯೇ ಪರಿಣಮಿಸ. ನಾವಾಗ ನಾರದರಿಂದಾಗಿ ಈ ರೀತಿಯಾಗಿ ಶಬ್ದರಾಗದೇ ಇದ್ದಿದ್ರೆ ಸ್ಪರ್ಶವಾಗಿ ಈ ಮರದ ಶರೀರದಿಂದಾಗಿ ನಮಗೆ ಮುಕ್ತಿ ಆದ್ರೂ ಎಂದಾಗ್ಲಿಕ್ಕೆ ಸಾಧ್ಯ ಇತ್ತು. ಅನುಜಾನೀಹಿ ನೌಭೂಮನ್ ಸದಾನುಚರ ಕಿಂಕರವು ದರ್ಶನಂ ನೌ ಭಗವತೋ ಋಷೇರಾಸೀದ್ ಅನುಗ್ರಹ. ನಾವೆಲ್ಲ ನಿನ್ನ ದಾಸರು, ನಿನ್ನ ದಾಸರಾದಂತಹ ಬ್ರಹ್ಮರುದ್ರಾದಿಗಳ ದಾಸರಾಗಿ ಕೆಲಸವನ್ನು ಮಾಡ್ತಾ ಇದ್ದವರು. ನಾರದರ ಶಾಪದಿಂದಾಗಿ ಈ ವೃಕ್ಷಗಳ ಶರೀರವನ್ನ ಪಡೆದುಕೊಂಡಿದ್ವು. ಈಗ ನಿನ್ನ ಸ್ಪರ್ಶದಿಂದಾಗಿ ನಾವು ಆ ಶಾಪದಿಂದ ಮುಕ್ತರಾಗಿದ್ದೇವೆ. ವಾಣಿ ಗುಣಾನು ಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನೌ ಸ್ಮೃತ್ಯಾಂ ಶಿರಸ್ತವ ಸುರಪ್ರವರ ಪ್ರಣಾಮೆ ದೃಷ್ಟಿಂ ಸತಾಂ ದರ್ಶನೇಸ್ತು ಭವತ್ತನೂನಾಂ. ಅವ್ರು ಹೇಳ್ತಾ ಇದ್ದಾರೆ, ಪರಮಾತ್ಮ ನಮ್ಮ ಮಾತುಗಳು ಎಂದೆಂದಿಗೂ ನಿನ್ನ ಸ್ತೋತ್ರ ಪರವಾಗಿಯೇ ಇರಬೇಕು. ನಾವೇನು ಮಾತನಾಡಿದರೂ ಅದು ನಿನ್ನ ಸ್ತೋತ್ರವಾಗಿರಲಿ. ನಮ್ಮ ಕಿವಿಗಳು ಎಂದೆಂದಿಗೂ ನಿನ್ನ ಕಥೆಗಳನ್ನೇ ಕೇಳುವಂತಹ ಸೌಭಾಗ್ಯವನ್ನು ಒದಗಿಸು. ನಮ್ಮ ಕಣ್ಣುಗಳು ಕೂಡ ಎಂದೆಂದಿಗೂ ನಿನ್ನನ್ನ ದರ್ಶನ ಮಾಡುವಂತಹ ಸೌಭಾಗ್ಯವುಳ್ಳವುಗಳನ್ನಾಗಿ ಮಾಡು. ನಮ್ಮ ಕಣ್ಣುಗಳು ಯಾವಾಗ್ಲೂ ಭಗವಂತನ ಮೂರ್ತಿಗಳನ್ನ, ಪರಮ ಪವಿತ್ರವಾದ ಕ್ಷೇತ್ರಗಳನ್ನ ದರ್ಶನ ಮಾಡುವಂತಹ ಸೌಭಾಗ್ಯ ನಮ್ಮ ಕಣ್ಣುಗಳಿಗೆ ಬರಲಿ. ನನ್ನ ಮನಸ್ಸು ನಿನ್ನ ಪಾದಗಳಲ್ಲಿ ಎಂದೆಂದಿಗೂ ಆಸಕ್ತವಾಗಿರ್ಲಿ. ನಮ್ಮ ತಲೆ ಯಾವಾಗಲೂ ನಿನಗೆ ನಮಸ್ಕಾರ ಮಾಡುವುದರಲ್ಲಿ ಆಸಕ್ತವಾಗಿರ್ಲಿ. ಸುರವರ ಪರವರ ಪ್ರಣಾಮೆ. ನಮ್ಮ ಇಡೀ ಶರೀರ ನಿನಗೆ ನಮಸ್ಕಾರ ಮಾಡಿ ನಿನಗೆ ಸೇವೆ ಮಾಡುವುದರಲ್ಲಿ ಆಸಕ್ತವಾಗಿರ್ಲಿ. ನಮ್ಮ ಕಣ್ಣು, ನಮ್ಮ ದೃಷ್ಟಿ ನಿರಂತರವಾಗಿ ನಿನ್ನ ಭಕ್ತರಾದ ಸಜ್ಜನರ ನಿನ್ನ ದರ್ಶನಕ್ಕೆ ಉಪಯುಕ್ತವಾಗಿ ಎಂದೆಂದಿಗೂ ಕೂಡ
ಸತ್ಕರ್ಮದಲ್ಲಿ ನಿರತವಾಗಿರ್ಲಿ. ನಮ್ಮ ಮನಸ್ಸು ಮತ್ತೆ ಮೊದಲು ಮಾಡಿದಂತಹ ದೊಡ್ಡ ಅನರ್ಥಗಳಿಗೆ ಈಡಾಗುವುದು ಬೇಡ ಅಂತ ಈ ರೀತಿಯಾಗಿ ಪರಮಾತ್ಮನನ್ನ ಪ್ರಾರ್ಥಿಸಿ ಪರಮಾತ್ಮನನ್ನ ಸ್ತೋತ್ರ ಮಾಡಿ ನಲಕೂಬರ ಮಣಿಗ್ರೀವರು ನಮಸ್ಕಾರ ಮಾಡಿ ಹೊರಡ್ತಾ ಇದ್ದಾರೆ. ಇತ್ತಂ ಸಂಕೀರ್ತಿತಸ್ತಾಭ್ಯಾಂ ಭಗವಾನ್ ಗೋಕುಲೇಶ್ವರ ದಾಮ್ನಾ ಚೋಲು ಖಲೆ ಬದ್ಧ ಪ್ರಹಸನ್ನಾಹ ಗುಹ್ಯಕೌ. ಈ ರೀತಿಯಾಗಿ ಅವರೆಲ್ಲ ನಮಸ್ಕಾರ ಮಾಡಿ ಹೊರಡಬೇಕು. ಆ ಸಂದರ್ಭದಲ್ಲಿ ಕೃಷ್ಣ ಆ ನಲಕೂಬರ ಮಣಿಗ್ರೀವರನ್ನು ಕುರಿತು ಹೇಳ್ತಾ ಇದ್ದ. ಧನಮದದಿಂದಾಗಿ ನೀವು ತೃಪ್ತರಾದಂತಹ ವಿಷಯ, ನಾರದರ ಮುನಿಗಳು ಶಾಪ ಕೊಟ್ಟಿದ್ದು, ಅದರ ಜೊತೆಯಲ್ಲಿ ಅನುಗ್ರಹ ಮಾಡಿದ ಎಲ್ಲ ವಿಷಯಗಳು ಕೂಡ ನನಗೆ ಮುಂಚೆಯೇ ಗೊತ್ತಿತ್ತು. ನೀವು ಯಾವಾಗ ಸಜ್ಜನರ ದರ್ಶನವನ್ನ ಮಾಡಿದರಲ್ಲ, ನಾರದರ ದರ್ಶನ ಆಯ್ತಲ್ಲ ನಿಮಗೆ, ನಾರದರ ದರ್ಶನವಾದಂತಹದ್ದೇ ನಿಮ್ಮ ಎಲ್ಲ ಅನರ್ಥಗಳು ನಾಶವಾಗ್ಲಿಕ್ಕೆ ಒಂದು ಮೂಲ ಅಡಿಪಾಯಿ ಇದ್ದಾಗದು. ಸಾಧೂನಾಂ ಸಮಚಿತ್ತಾನಾಂ ಸುತರಾಂ ಮತ್ಕೃತಾತ್ಮನಾಂ ದರ್ಶನಾನ್ನೋ ಭವೇದ್ ಬಂಧ ಪುಂಸೋಕ್ಷ್ಣೋ ಸವಿತುರ್ಯಥ. ಶತ್ರುಗಳಾಗಿರ್ಲಿ ಮಿತ್ರರಾಗಿರ್ಲಿ ಇವರೆಲ್ಲರನ್ನೂ ಕೂಡ ಸಮಾನವಾದ ಮನಸ್ಸಿನಿಂದ ಕಾಣುವಂತಹ ಸಜ್ಜನರು ನೀವು. ಯಾವಾಗಲೂ ನನ್ನಲ್ಲೇ ಅತಿಶಯವಾದ ಮನಸ್ಸನ್ನ ಹೊಂದಿದವರು ನೀವು. ಯಾರು? ನಾರದರೇ ಮೊದಲಾದಂತಹ ಮಹರ್ಷಿಗಳು. ಅಂತಹ ಮಹರ್ಷಿಗಳ ದರ್ಶನ ನಿಮಗೆ ಆಯ್ತು ಅಂತಂದು ಹೇಳಿದ್ರೆ ಸೂರ್ಯನ ಬಂದ ತಕ್ಷಣದಲ್ಲಿ ಕತ್ತಲೆಲ್ಲವೂ ಕೂಡ ಓಡಿ ಹೋಗುವ ಹಾಗೆ ನಿಮಗಿದ್ದಂತಹ ಎಲ್ಲ ಬಂಧಕವೂ ಕೂಡ ನಾರದರ ದರ್ಶನವಾದ ತಕ್ಷಣದಲ್ಲಿಯೇ ಹೋದ ಹಾಗೆ ಆಗಿದೆ. ಇಷ್ಟು ವರ್ಷಗಳ ಕಾಲ ತಪಸ್ಸೂ ನಿಮ್ಮ ಜೊತೆಯಲ್ಲಿ ಇದೆ. ನಿಮ್ಮ ಈ ಎಲ್ಲ ಬಂಧಕಗಳು ಕೂಡ ಕಳೆದು ಹೋಗಿವೆ. ತದ್ಗಚ್ಚತಂ ಮತ್ಪರಮೋ ನರವಾಹ ನಿಕೇತನಂ ಸಂಜಾತೋ ಮೈ ಭಾವೋ ವಾಂ ಈಪ್ಸಿತಃ ಪರಮೋತ್ಸವ. ನಿಮಗೆ ನಮ್ಮಲ್ಲಿ ಅತಿಶಯವಾದ ಭಕ್ತಿ ಈಗ ಉಂಟಾಗಿದೆ, ನೀವೆಲ್ಲರೂ ಕುಬೇರನ ಭವನಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿದಾಗ ಆ ಕೃಷ್ಣನನ್ನ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಅವರೆಲ್ಲರೂ ಕೂಡ ಉತ್ತರ ದಿಕ್ಕಿಗೆ, ಉತ್ತರ ದಿಕ್ಕು ಅಂತಂದ್ರೆ ಕುಬೇರನ ದಿಕ್ಕು ಉತ್ತರ ದಿಕ್ಕು, ಆ ದಿಕ್ಕಿಗೆ ಪರಮಾತ್ಮನ ಅಪ್ಪಣೆಯನ್ನು ಪಡೆದು ಪ್ರಯಾಣ ಮಾಡ್ತಾ ಇದ್ದಾರೆ. ಇತ್ಯುಕ್ತೌ ತಂ ಪರಿಕ್ರಮ್ಯ ಪ್ರಣಮ್ಯ ಚ ಪುನಃ ಪುನಃ ಬದ್ಧೋ ಲೂಖಲ ಮಾಮಂತ್ರ್ಯ ಜಗ್ಮತುರ್ದಿಶ ಮುತ್ತರಾಂ. ಬರಲಿನಲ್ಲಿ ಬಂಧಿತನಾದಂತಹ ಪರಮಾತ್ಮ ನೋಡಿ, ಯಾರು ನಾರದರ ಶಾಪದಿಂದಾಗಿ ವೃಕ್ಷಗಳಾಗಿ ನಿಂತುಕೊಂಡು ಬದ್ಧರಾಗಿದ್ದುಕೊಂಡು ಶಪ್ತರಾಗಿ ಈ ಭೂಮಿಯಲ್ಲಿ ಸಾವಿರಾರು ವರ್ಷಗಳಿಂದ ವಾಸ ಮಾಡ್ತಾ ಇದ್ರು, ಅಂತಹ ನಲಕೂಬರ ಮಣಿಗ್ರೀವರ ಬಂಧನವನ್ನ, ಶಾಪದ ಬಂಧನವನ್ನ ಬಿಡಿಸಿದಂತಹ ಕೃಷ್ಣ ತಾನು ಬಂಧನದಲ್ಲಿ ಇದ್ದುಕೊಂಡೇನೆ, ಇದ್ದಂತೆ ಕಾಣಿಸಿಕೊಂಡೇನೆ ಅವರ ಬಂಧನವನ್ನ ಬಿಡಿಸ್ತಾ ಇದ್ದಾನೆ. ಇದು ಭಗವಂತನ ಅಪಾರವಾದಂತಹ ಮಹಿಮೆಗೆ ಒಂದು ಸಾಕ್ಷಿ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಇಷ್ಟಕ್ಕೆ 11ನೇ ಅಧ್ಯಾಯದ ಭಾವಾರ್ಥ ಮುಕ್ತಾಯವಾಗತ್ತೆ. ಇದ್ರ ಮುಂದೆ ಮತ್ತೆ ಆ ಮರಗಳೆಲ್ಲ ಬಿದ್ದಂತಹ ಸ್ಥಳಕ್ಕೆ ಗೋಪರು ಗೋಪಿಯರು ಇವರೆಲ್ಲ ಓಡಿಕೊಂಡು ಬರ್ತಾರೆ. ಆ ಕಥೆಯು 12ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗತ್ತೆ. ಇವತ್ತು ಸ್ವಲ್ಪ ಅನಿವಾರ್ಯ ಕಾರಣಗಳಿರೋದ್ರಿಂದ ಇಷ್ಟಕ್ಕೆ ಪಾಠವನ್ನು ನಿಲ್ಲಿಸಿರ್ತೇನೆ. ಮತ್ತೆ ಮುಂದಿನ ಪಾಠದಲ್ಲಿ ಮುಂದಿನ ಕಥಾನಕಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.